ಗೂಗಲ್ ಅನ್ನ ಗೂಢಾಚಾರ್ಯ ಸೈಟ್ ಎಂದು ಪರಿಗಣಿಸುವ ದೇಶ ಯಾವುದು ಗೊತ್ತಾ? ತಂದೆ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗುವ ಪದ್ಧತಿ ಯಾವ ದೇಶದಲ್ಲಿದೆ ಗೊತ್ತಾ? ಕೇವಲ ಪುರುಷರಿಗೆ ಮಾತ್ರ ವಿಚ್ಛೇದನವನ್ನ ಘೋಷಿಸುವ ಹಕ್ಕು ಯಾವ ದೇಶದಲ್ಲಿದೆ ಗೊತ್ತಾ? ಈ ದೇಶವನ್ನ ಕ್ಯಾಪಿಟಲ್ ಆಫ್ ಪಿಸ್ತಾ ಎಂದು ಕರೆಯಲಾಗ್ತದೆ. ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಉಪ್ಪು ಕೆರೆಯು ಈ ದೇಶದಲ್ಲೇ ಇದೆ. ಹೌದು, ಈಗ ನಾವು ಇರಾನ್ ದೇಶದ ಬಗ್ಗೆ ಮಾತನಾಡ್ತಿದ್ದೇವೆ. ಈ ವಿಡಿಯೋದಲ್ಲಿ ಇರಾನ್ನ ಕೆಲವು ಆಸಕ್ತಿಯಾದ ವಿಷಯಗಳನ್ನ ತಿಳ್ಕೊಳ್ಳೋಣ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಇರಾನ್ನ ಅಧಿಕೃತವಾಗಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಎಂದು ಕರೆಯಲಾಗುತ್ತೆ. ಪಶ್ಚಿಮ ಏಷ್ಯಾದಲ್ಲಿರುವ ಈ ದೇಶವನ್ನ 1935ರವರೆಗೆ ಪರ್ಷಿಯಾ ಎಂದು ಕರೆಯಲಾಗ್ತಿತ್ತು. ಇದರ ಪಶ್ಚಿಮಕ್ಕೆ ಇರಾಕ್, ಉತ್ತರಕ್ಕೆ ತುರ್ಕುಮೆನಿಸ್ತಾನ್, ಟರ್ಕಿ, ಪೂರ್ವಕ್ಕೆ ಅಜರ್ಬೈಜಾನ್, ಅಫ್ಘಾನಿಸ್ತಾನ್, ದಕ್ಷಿಣಕ್ಕೆ ಪಾಕಿಸ್ತಾನ ಮತ್ತು ಪರ್ಷಿಯನ್ ಗಲ್ಫ್ ನಿಂದ ಒಮನ್ ಗಲ್ಫ್ ವರೆಗೆ ಗಡಿಯನ್ನ ಹೊಂದಿದೆ. ಇರಾನ್ ಮಧ್ಯಪ್ರಾಚ್ಯದ ಎರಡನೇ ಅತಿ ದೊಡ್ಡ ದೇಶವಾಗಿದ್ದು 16,48,195 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಮತ್ತೆ ಇದು ವಿಶ್ವದ 18ನೇ ಅತಿ ದೊಡ್ಡ ದೇಶ ಆಗಿದೆ. ಇಲ್ಲಿನ ಒಟ್ಟು ಜನಸಂಖ್ಯೆ 9,24,17,000. ಇದರಲ್ಲಿ ಸುಮಾರು 99.5% ಜನರು ಮುಸ್ಲಿಮರಾಗಿದ್ದಾರೆ. ಇವರಲ್ಲಿ 90-95% ಅಷ್ಟು ಜನರು ಶಿಯಾ ಮುಸ್ಲಿಮರಿದ್ರೆ ಇನ್ನುಳಿದ 5-10% ಸುನ್ನಿ ಮುಸ್ಲಿಮರಿರ್ತಾರೆ. ಹಾಗೇನೆ ಮುಸ್ಲಿಮರ ಜೊತೆಗೆ ಯಹೂದಿಗಳು, ಜೊರಾಸ್ಟ್ರಿಯನ್ನರು ಮತ್ತು ಕ್ರಿಶ್ಚಿಯನ್ನರು ಕೂಡ ಇದ್ದಾರೆ. ಈ ದೇಶದ ರಾಜಧಾನಿ ತೆಹರಾನ್. ಇದು ದೇಶದಲ್ಲೇ ಅತಿ ದೊಡ್ಡ ನಗರ ಆಗಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 15% ಅಷ್ಟು ಜನರು ತೆಹರಾನ್ ಅಲ್ಲೇ ವಾಸಿಸ್ತಾರೆ. ಪರ್ಷಿಯನ್ ಭಾಷೆ ಇರಾನ್ನ ಮುಖ್ಯ ಭಾಷೆಯಾಗಿದ್ದು ಇದಕ್ಕೆ ಅಧಿಕೃತ ಭಾಷೆಯ ಸ್ಥಾನವನ್ನ ನೀಡಲಾಗಿದೆ. ದೇಶದಲ್ಲಿ ಪರ್ಷಿಯನ್, ಕುರ್ದಿಶ್, ಲೂರಿ ಮತ್ತು ಅಜರ್ಬೈಜಾನಿ ಜನಾಂಗದ ಜನರು ಕೂಡ ವಾಸಿಸ್ತಾರೆ. ಆದರೆ 70% ಅಷ್ಟು ಜನಸಂಖ್ಯೆ ಇಂಡೋ ಯುರೋಪಿಯನ್ ಮೂಲದವರಾಗಿರೋದ್ರಿಂದ ಅವರೆಲ್ಲರೂ ಇಂಡೋ ಇರಾನಿಯನ್ ಭಾಷೆಗಳನ್ನ ಮಾತನಾಡ್ತಾರೆ. ಇರಾನ್ನ ಇತಿಹಾಸವು ಕ್ರಿಸ್ತಪೂರ್ವ 1,00,000 ವರ್ಷಗಳ ಹಿಂದೆ ಆರಂಭವಾಯಿತು ಎಂದು ಹೇಳಲಾಗ್ತದೆ. ಇದು ಕ್ರಿಸ್ತಪೂರ್ವ 3200ರಲ್ಲಿ ಪ್ರಾರಂಭವಾಯಿತು. ಆದ್ದರಿಂದಾನೇ ಇದು ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ. ಭಾರತ ಮತ್ತು ಚೀನಾದಂತಹ ದೇಶಗಳು ಜನಸಂಖ್ಯೆಯ ಬೆಳವಣಿಗೆಯಿಂದಾಗಿ ತೊಂದರೆ ಅನುಭವಿಸುತ್ತಿರುವಂತೆ ಇರಾನ್ ಕೂಡ ದೇಶದ ಜನಸಂಖ್ಯೆಯಲ್ಲಿ ಭಾರಿ ಏರಿಕೆಯನ್ನ ಎದುರಿಸುತ್ತಿದೆ. ಆದ್ದರಿಂದ ಮೂಲಸೌಕರ್ಯದ ಕೊರತೆಯನ್ನ ಪೂರೈಸಲು ಇರಾನ್ ತೀವ್ರವಾಗಿ ಶ್ರಮಿಸಬೇಕಾಗಿದೆ. ಆದರೆ ಪ್ರಕೃತಿಯು ಈ ದೇಶವನ್ನ ಕೆಲವು ಪ್ರಮಾಣದಲ್ಲಿ ಬೆಂಬಲಿಸುತ್ತಿದೆ ಎಂದು ಹೇಳಬಹುದು. ಉದಾಹರಣೆಗೆ ಇರಾನ್ನ ಆರ್ಥಿಕತೆಯು ತೈಲ ಮತ್ತೆ ನೈಸರ್ಗಿಕ ಅನಿಲದ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ಇದರಿಂದಾಗಿ ಈ ದೇಶವು ಪ್ರತಿ ವರ್ಷ ಲಕ್ಷಾಂತರ ಡಾಲರ್ಗಳನ್ನ ಗಳಿಸುತ್ತದೆ. ಪರ್ಷಿಯನ್ ಗಲ್ಫ್ ನಲ್ಲಿ ವಿಶ್ವದ ತೈಲ ಮೀಸಲುಗಳಲ್ಲಿ ಸುಮಾರು 50% ಇರುತ್ತೆ. ಇರಾನ್ ದೇಶ ದಿನಕ್ಕೆ ಸುಮಾರು 4 ಮಿಲಿಯನ್ ಬ್ಯಾರೆಲ್ ತೈಲವನ್ನ ಪಂಪ್ ಮಾಡುತ್ತೆ. ಇದು ವಿಶ್ವದ ವಿವಿಧ ದೇಶಗಳಿಗೆ ತೈಲವನ್ನ ರಫ್ತು ಮಾಡುತ್ತೆ. ಇದು ತೈಲವನ್ನ ಮಾತ್ರವಲ್ಲದೆ ಪ್ಲಾಸ್ಟಿಕ್, ಹಣ್ಣುಗಳು, ಸೆರಾಮಿಕ್ ಉತ್ಪನ್ನಗಳು ಮತ್ತೆ ರಾಸಾಯನಿಕಗಳಂತಹ ಅನೇಕ ಉತ್ಪನ್ನಗಳನ್ನ ರಫ್ತು ಮಾಡುತ್ತೆ. ಹಾಗೂ ಚೀನಾ, ಟರ್ಕಿ, ಭಾರತ ಇನ್ನುಳಿದ ದೇಶಗಳಿಗೆ ತೈಲ ಮತ್ತು ಅನಿಲವನ್ನ ರಫ್ತು ಮಾಡುತ್ತೆ. ಇರಾನ್ ದೇಶ ಕಾರ್ಮಿಕ ಕೌಶಲ್ಯಯುತ ಕೆಲಸಗಾರರು, ನಿರ್ವಹಣೆ ಮತ್ತೆ ಏಕ ಉದ್ಯಮ ವಿಭಾಗಗಳಂತಹ ಸಮಸ್ಯೆಗಳನ್ನ ಎದುರಿಸುತ್ತಿದೆ. ಈ ದೇಶವು ತೈಲ ಮತ್ತೆ ನೈಸರ್ಗಿಕ ಅನಿಲದ ನಂತರ ಪಿಸ್ತಾ ಕ್ಯಾಪಿಟಲ್ ಅಂತಾನು ಹೆಸರುವಾಸಿಯಾಗಿದೆ. ಯಾಕಂದ್ರೆ ಪಿಸ್ತಾ ರಫ್ತಿನಲ್ಲಿ ವಿಶ್ವದಲ್ಲೇ 2ನೇ ಸ್ಥಾನವನ್ನ ಇರಾನ್ ಪಡೆದಿದೆ. ಇವುಗಳನ್ನ ಭಾರತ ಸೇರಿದಂತೆ ಅನೇಕ ದೇಶಗಳಿಗೆ ರಫ್ತು ಮಾಡಲಾಗ್ತದೆ. ಇರಾನ್ ನಲ್ಲಿ ತುಂಬಾ ಕಟ್ಟುನಿಟ್ಟಾದ ನಿಯಮಗಳಿರ್ತವೆ. ಅನೇಕ ಬಾರಿ ಜನರು ಈ ನಿಯಮಗಳಿಂದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ವಿಶೇಷವಾಗಿ ಮಹಿಳೆಯರು. ಇರಾನ್ ಒಂದು ಇಸ್ಲಾಮಿಕ್ ದೇಶವಾಗಿರೋದ್ರಿಂದ ಪ್ರಸ್ತುತ ಶರಿಯತ್ ಕಾನೂನು ಜಾರಿಯಲ್ಲಿದೆ. 1973ಕ್ಕಿಂತ ಮೊದಲು ಇರಾನ್ನಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಸಮಾನ ಸ್ವಾತಂತ್ರ್ಯವಿತ್ತು. ಆದ್ರೆ 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ತನ್ನ ಮುಖವನ್ನ ಬದಲಾಯಿಸಿತು ಮತ್ತು ತನ್ನನ್ನ ಇಸ್ಲಾಮಿಕ್ ದೇಶವೆಂದು ಘೋಷಿಸಿಕೊಂಡಿತು. ಆ ಟೈಮಲ್ಲಿ ಶರಿಯತ್ ಕಾನೂನನ್ನ ಜಾರಿಗೆ ತಂದಿದ್ದರಿಂದ ಇಲ್ಲಿ ಅನೇಕ ವಿಚಿತ್ರ ನಿಯಮಗಳು ಜಾರಿಗೆ ಬಂದವು. ಇದು ಇರಾನ್ನ ಮಹಿಳೆಯರಿಗೆ ನರಕವಾಗಿ ಬದಲಾಗುತ್ತೆ. ಈ ದೇಶದಲ್ಲಿ ಕೇವಲ ಪುರುಷರಿಗೆ ಮಾತ್ರ ವಿಚ್ಛೇದನದ ಹಕ್ಕನ್ನ ನೀಡಲಾಗಿದೆ. ಮಹಿಳೆಯರಿಗೆ ತಮ್ಮ ಗಂಡಂದಿರನ್ನ ಬಿಡುವ ಹಕ್ಕಿರೋದಿಲ್ಲ. ಆದ್ದರಿಂದ ಇದಕ್ಕೆ ವಿರುದ್ಧವಾಗಿ ತನ್ನ ಪತಿ ತನ್ನ ಮನೆಯಲ್ಲಿ ಇನ್ನೊಬ್ಬ ಮಹಿಳೆಯೊಂದಿಗೆ ದೈಹಿಕ ಸಂಬಂಧವನ್ನ ಹೊಂದಿದ್ರೂ ಕೂಡ ಮಹಿಳೆಯರು ಮೌನವಾಗಿರಬೇಕು.
ಈ ದೇಶದಲ್ಲಿ ಗಂಡನ ಅನುಮತಿ ಇಲ್ಲದೆ ಮಹಿಳೆಯರಿಗೆ ಕೆಲಸಕ್ಕೆ ಹೋಗಲು ಅವಕಾಶವಿಲ್ಲ. ಗಂಡನ ಅನುಮತಿ ಇಲ್ಲದೆ ಹೊರಗಡೆ ಹೋದ್ರೆ ಅವರಿಗೆ ಶಿಕ್ಷೆ ವಿಧಿಸಲಾಗ್ತದೆ. ಇಷ್ಟೇ ಅಲ್ಲದೆ ಇಲ್ಲಿ ಮಹಿಳೆಯರಿಗೆ ಟೈಟ್ ಬಟ್ಟೆಗಳನ್ನ ಧರಿಸಲು ಅನುಮತಿ ಇಲ್ಲ. ಇರಾನ್ನಲ್ಲಿ ಮಹಿಳೆಯರು ಬುರ್ಕಾ ಧರಿಸುವುದು ಕಡ್ಡಾಯ. ಕೂದಲು ಮುಖ ಕಾಣಿಸದಂತೆ ಅವರು ಬುರ್ಕಾ ಅಥವಾ ಹಿಜಾಬ್ ಧರಿಸಬೇಕು. ಒಂದು ವೇಳೆ ಇಂತಹ ಟೈಟ್ ಬಟ್ಟೆಗಳನ್ನ ಧರಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಲು ನೀವು 2022ಕ್ಕೆ ಹೋಗ್ಬೇಕಾಗತ್ತೆ. ಆ ಟೈಮಲ್ಲಿ ಇರಾನ್ನಲ್ಲಿ ಒಂದು ಗಲಭೆ ನಡೆಯುತ್ತೆ. 2022 ಸೆಪ್ಟೆಂಬರ್ 13ರಂದು 22 ವರ್ಷದ ಮಹಸಾ ಅಮೀನಿ ಎಂಬ ಯುವತಿ ತನ್ನ ಕುಟುಂಬ ಸದಸ್ಯರೊಂದಿಗೆ ಬುರ್ಕಾ ಧರಿಸಿ ಹೊರಗಡೆ ಹೋಗಿರ್ತಾಳೆ. ಆದ್ರೆ ಆ ಯುವತಿ ಬುರ್ಕಾವನ್ನ ಸರಿಯಾಗಿ ಧರಿಸಿರೋದಿಲ್ಲ ಮತ್ತು ಆ ಯುವತಿಯ ಕೂದಲು ಹೊರಗಡೆ ಹಾರಾಡ್ತಾ ಇದ್ದುದರಿಂದ ಪೊಲೀಸರು ಆ ಯುವತಿಯನ್ನ ಬಂಧಿಸ್ತಾರೆ. ಬಂಧನದ ನಂತರ 22 ವರ್ಷದ ಅಮೀನಿಯನ್ನ ಇರಾನ್ ಪೊಲೀಸರು ಕ್ರೂರವಾಗಿ ದಾಳಿ ಮಾಡ್ತಾರೆ. ಇದರಿಂದ ತೀವ್ರವಾಗಿ ಗಾಯಗೊಂಡ ಅಮೀನಾ ಸೆಪ್ಟೆಂಬರ್ 16ರಂದು ಚಿಕಿತ್ಸೆ ಪಡೆಯುತ್ತಿರುವಾಗ ಮೃತಪಡ್ತಾಳೆ. ಆಗ ಜನರು ದಂಗೆ ಏಳ್ತಾರೆ. ಪೂರ್ತಿ ಇರಾನ್ನಲ್ಲಿ ಮಹಿಳೆಯರು ತಮ್ಮ ಬುರ್ಕಾಗಳನ್ನ ಸುಟ್ಟು ಕೂದಲನ್ನ ಕತ್ತರಿಸಿ ಸರ್ಕಾರದ ನಿಯಮಗಳ ವಿರುದ್ಧ ಪ್ರತಿಭಟಿಸ್ತಾರೆ. ಇರಾನ್ ಪ್ರಜೆಗಳು ಫುಟ್ಬಾಲ್ ಅನ್ನ ತುಂಬಾ ಪ್ರೀತಿಸ್ತಾರೆ. ಇರಾನ್ನ ರಾಷ್ಟ್ರೀಯ ತಂಡವು ಏಷ್ಯನ್ ವಿಶ್ವಕಪ್ ಅನ್ನ 3 ಬಾರಿ ಗೆದ್ದಿದೆ. ಹಾಗೇನೆ ವಿಶ್ವಕಪ್ ಫೈನಲ್ಗೆ 3 ಬಾರಿ ತಲುಪಿದೆ. ಆದ್ರೆ ಫಿಫಾ ವಿಶ್ವಕಪ್ ನಲ್ಲಿ ಹಿಜಾಬ್ಗೆ ನಿಷೇಧ ವಿಧಿಸಿದ್ದರಿಂದ ಇರಾನ್ನ ಮಹಿಳಾ ಸಾಕರ್ ತಂಡವು 2011ರ ಒಲಿಂಪಿಕ್ಸ್ ನಿಂದ ಹಿಂದೆ ಸರಿಯಿತು. ಇದರಿಂದಾನೇ ಗೊತ್ತಾಗುತ್ತೆ ಇರಾನ್ನಲ್ಲಿ ಮಹಿಳೆಯರು ಹಿಜಾಬ್ ಧರಿಸೋದು ಎಷ್ಟು ಮುಖ್ಯ ಅನ್ನೋದು. ಕಾಸ್ಪಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಎರಡರೊಂದಿಗೆ ಗಡಿಯನ್ನ ಹಂಚಿಕೊಂಡಿರುವ ವಿಶ್ವದ ಏಕೈಕ ದೇಶ ಇರಾನ್. ಇರಾನ್ನ ಸೌಂದರ್ಯವನ್ನ, ಇಲ್ಲಿನ ವಿಶ್ವ ಪರಂಪರೆಯ ತಾಣಗಳನ್ನ ನೋಡುವ ಮುಖಾಂತರ ನೀವು ಇರಾನ್ನ ಸೌಂದರ್ಯವನ್ನ ಊಹಿಸಬಹುದು. ದಾಖಲೆಗಳ ಪ್ರಕಾರ ಇರಾನ್ನಲ್ಲಿ ಸುಮಾರು 28 ವಿಶ್ವ ಪರಂಪರೆಯ ತಾಣಗಳಿವೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇರಾನ್ಗೆ ಭೇಟಿ ನೀಡುತ್ತಾರೆ. ಯುನೆಸ್ಕೋ ವರದಿಯ ಪ್ರಕಾರ ಇರಾನ್ ತನ್ನ ನೈಸರ್ಗಿಕ ಸೌಂದರ್ಯಕ್ಕಾಗಿ ಉಳಿದ ಅರಬ್ ದೇಶಗಳಿಗಿಂತ ಮುಂದಿದೆ. ಮುಖ್ಯವಾಗಿ ಲೂರ್ಡ್ ಮರುಭೂಮಿ, ಪ್ರಾಚೀನ ಪರ್ಸಿಪೋಲಿಸ್ ನಗರವನ್ನ ನೋಡಿದವರು ಮಂತ್ರಮುಗ್ಧರಾಗ್ತಾರೆ. ಇನ್ನು ಇರಾನ್ನ ಧ್ವಜದ ಬಗ್ಗೆ ಮಾತನಾಡೋದಾದ್ರೆ ಇದರಲ್ಲಿ ವಿಶೇಷವಾದದ್ದು ಏನೂ ಇರೋದಿಲ್ಲ. ಇರಾನ್ನ ಧ್ವಜವು 3 ಸಮಾಂತರ ಪಟ್ಟಿಗಳನ್ನ ಹೊಂದಿರುತ್ತೆ. ಇದರಲ್ಲಿ ಹಸಿರು ಇಸ್ಲಾಂನ ಬಣ್ಣ, ಬಿಳಿ ಶಾಂತಿಯ ಸಂಕೇತ ಹಾಗೂ ಕೆಂಪು ಇರಾನ್ನ ಶೌರ್ಯದ ಸಂಕೇತವಾಗಿರುತ್ತೆ. ಇರಾನ್ನಲ್ಲಿ ಬಹುತೇಕ ಎಲ್ಲಾ ಯುವಕರು, ಎಲ್ಲಾ ಮಹಿಳೆಯರು ಶಿಕ್ಷಣ ಪಡೆದವರೇ ಆಗಿರ್ತಾರೆ. ಯಾಕಂದ್ರೆ ಆ ದೇಶದಲ್ಲಿ ಶಿಕ್ಷಣಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಲಾಗ್ತದೆ. ಇರಾನ್ನ ಸಾಕ್ಷರತೆಯ ದರವು 80%ಗಿಂತಲೂ ಹೆಚ್ಚಾಗಿದೆ. ಪುರುಷರ ಸಾಕ್ಷರತೆಯ ದರವು 92.8% ಮತ್ತು ಮಹಿಳೆಯರ ಸಾಕ್ಷರತೆಯ ದರವು 84.87%. 1934ರಲ್ಲಿ ಸ್ಥಾಪನೆಯಾದ ತೆಹರಾನ್ ವಿಶ್ವವಿದ್ಯಾಲಯವು ದೇಶದ ಅತಿದೊಡ್ಡ ವಿಶ್ವವಿದ್ಯಾಲಯವಾಗಿದೆ. ಸಾವಿರಾರು ವಿದೇಶಿ ವಿದ್ಯಾರ್ಥಿಗಳು ಇಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬರ್ತಾರೆ. ವಿಶ್ವದ 2ನೇ ಅತಿ ದೊಡ್ಡ ಉಪ್ಪು ನೀರಿನ ಕೆರೆಯಾದ ಲೇಕ್ ಉರ್ಮಿಯಾವು ಇರಾನ್ ದೇಶದಲ್ಲೇ ಇದೆ. ಇರಾನಿಯನ್ ಕಾರ್ಪೆಟ್ ಗಳನ್ನ ನೋಡಿದ್ರೆ ಯಾರಾದ್ರೂ ಕೂಡ ಮಂತ್ರಮುಗ್ಧರಾಗ್ತಾರೆ. ಅವು ನೋಡಲು ಅದ್ಭುತವಾಗಿ ಸುಂದರವಾಗಿರ್ತವೆ. ಇಲ್ಲಿಗೆ ಬಂದವರು ಕನಿಷ್ಠ 1 ಕಾರ್ಪೆಟ್ ಅನ್ನಾದ್ರೂ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ನೀವು ಬೀದಿಯಲ್ಲಿ, ಕ್ಲಬ್ನಲ್ಲಿ, ಪಾರ್ಟಿಯಲ್ಲಿ ಅಥವಾ ಮನೆಯಲ್ಲಿ ಮದ್ಯಪಾನ ಮಾಡಿದ್ರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತದೆ. ಏಕೆಂದ್ರೆ ಇರಾನ್ನಲ್ಲಿ ಮದ್ಯದ ಮಾರಾಟವು ಕಾನೂನು ಬಾಹಿರವಾಗಿದೆ. ಮದ್ಯವನ್ನ ಖರೀದಿಸುವುದು ನಿಷೇಧವಿದೆ. ಒಂದ್ ವೇಳೆ ಯಾರಾದ್ರೂ ಮದ್ಯವನ್ನ ಮಾರಾಟ ಮಾಡಲು ಪ್ರಯತ್ನಿಸಿದ್ರೆ ಅವರು ಖಂಡಿತವಾಗಿಯೂ ಜೈಲಿಗೆ ಹೋಗ್ತಾರೆ. ಮತ್ತೊಂದು ಮುಖ್ಯವಾದ ವಿಷಯ ಏನಂದ್ರೆ ತಂದೆಯು ತನ್ನ ಮಗಳ ಬಗ್ಗೆ ಹೆಮ್ಮೆ ಪಡ್ತಾನೆ, ಗೌರವ ಪಡ್ತಾನೆ ಎಂದು ಹೇಳಲಾಗ್ತದೆ. ಆದ್ರೆ ಒಂದು ವಿಷಯವನ್ನ ತಿಳಿದ್ರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯಗೊಳ್ತೀರಾ. ಇರಾನ್ನಲ್ಲಿ ತಂದೆಯು ತನ್ನ ಮಗಳನ್ನ ಮದುವೆಯಾಗಬಹುದು. 2013ರಲ್ಲಿ ಇರಾನ್ನಲ್ಲಿ ಒಂದು ಕಾನೂನನ್ನ ಜಾರಿಗೆ ತರಲಾಗುತ್ತೆ. ಇದು ಯಾವುದೇ ತಂದೆಯಾದ್ರೂ ಕೂಡ ತನ್ನ ಮಗಳನ್ನ ಮದುವೆಯಾಗಲು ಅನುಮತಿಸಿತು. ಆದ್ರೆ ಅದಕ್ಕೆ ಕೆಲವು ಷರತ್ತುಗಳು ಪೂರೈಸಬೇಕು. ಮೊದಲನೇದಾಗಿ ಮಗಳಿಗೆ 13 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ಬೇಕು. ಹಾಗೇನೆ ಈ ದೇಶದಲ್ಲಿ ತಾತ್ಕಾಲಿಕ ವಿವಾಹಗಳು ನಡೀತವೆ. ಒಬ್ಬ ವ್ಯಕ್ತಿಯು ಕೆಲವು ಗಂಟೆಗಳು, ಕೆಲವು ನಿಮಿಷಗಳು ಅಥವಾ ಕೆಲವು ಸೆಕೆಂಡುಗಳವರೆಗೂ ಮಹಿಳೆಯನ್ನ ಮದುವೆಯಾಗಬಹುದು. ಇಲ್ಲಿ ಮತ್ತೊಂದು ವಿಚಿತ್ರ ವಿಷಯ ಏನಂದ್ರೆ ಇಲ್ಲಿ ಸ್ಯಾಟಲೈಟ್ ಟೆಲಿವಿಷನ್ಗೆ ಸಂಪೂರ್ಣ ನಿಷೇಧವಿದೆ. ಉತ್ತರ ಕೊರಿಯಾದಂತೆ ಇಲ್ಲಿ ನೀವು ಬಯಸಿದ ಚಾನೆಲ್ಗಳನ್ನ ವೀಕ್ಷಿಸಲು ಸಾಧ್ಯವಿಲ್ಲ. ಸರ್ಕಾರದ ಪ್ರಕಾರ ಇಂತಹ ಚಾನೆಲ್ಗಳನ್ನ ವೀಕ್ಷಿಸೋದ್ರಿಂದ ಜನರು ಕೆಟ್ಟು ಹೋಗ್ತಾರೆ. ಆದ್ದರಿಂದ ಉಪಗ್ರಹ ಟಿವಿಗಳನ್ನ ಸ್ಥಾಪಿಸೋದನ್ನ ನಿಷೇಧಿಸಲಾಗಿದೆ. ಇರಾನ್ನಲ್ಲಿ ಟಿವಿ ಮಾತ್ರವಲ್ಲದೆ ಅನೇಕ ವಿದೇಶಿ ಸೈಟ್ಗಳು, ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳನ್ನ ನಿಷೇಧಿಸಲಾಗಿದೆ. ಇರಾನ್ ವಿಶ್ವಾದ್ಯಂತ ಬಳಸಲಾಗುವ ಗೂಗಲ್ ಅನ್ನ ಗೂಢಚಾರ ಸೈಟ್ ಎಂದು ಪರಿಗಣಿಸುತ್ತದೆ.
ಆದ್ದರಿಂದ ಗೂಗಲ್ಗೆ ಇಲ್ಲಿ ನಿಷೇಧವಿದೆ. ಹಾಗೇನೆ ಜನರನ್ನ ಸಂಪರ್ಕಿಸುವ ಫೇಸ್ಬುಕ್ ಹಾಗೂ ಎಕ್ಸ್ಗಳನ್ನ ಕೂಡ ತಮ್ಮ ದೇಶದಿಂದ ದೂರವಿಡಲಾಗಿದೆ. ಆದ್ರೂ ಕೂಡ ಇರಾನ್ನಲ್ಲಿ 30ರಿಂದ 40% ಜನರು ಇನ್ನು ಯಾವುದೋ ರೀತಿಯಲ್ಲಿ ಇಂಟರ್ನೆಟ್ ಬಳಸ್ತಾರೆ. ಇನ್ನು ನೀವು ಮಾಂಸ ಪ್ರಿಯರಾಗಿದ್ರೆ ಇರಾನ್ ನಿಮಗೆ ತುಂಬಾ ಇಷ್ಟವಾಗ್ತದೆ. ಈ ದೇಶದಲ್ಲಿ ಮಟನ್, ಚಿಕನ್, ಮೀನು ಮತ್ತು ಎಲ್ಲಾ ರೀತಿಯ ನಾನ್ ವೆಜ್ ಆಹಾರಗಳನ್ನ ತಿನ್ನಲಾಗ್ತದೆ. ಇರಾನ್ನ ಅದ್ಭುತಗಳು ಮತ್ತು ವಿಚಿತ್ರತೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.